ಆಂತರಿಕ ಇಂದ್ರಿಯಗಳು ಮತ್ತೆ ಧ್ಯಾನ. ಧ್ಯಾನವೆಂದರೆ ನಮ್ಮ ಮನಸ್ಸನ್ನ ಶಾಂತಗೊಳಿಸುವುದು. ಇದುವರೆಗೂ ನಾವು ಅದೇ ಮಾಡಿದ್ದು. ಅದ್ಭುತವಾದ ಧ್ಯಾನ ನಮಗೆ ಹೇಳ್ಕೊಟ್ಟಿದ್ದು ಅಶ್ವಿನಿ ಮೇಡಮ್. ತುಂಬಾ ಚೆನ್ನಾಗಿ ಧ್ಯಾನ ಮಾಡಿಸಿದ್ರು. ನಮ್ಮ ಇಂದ್ರಿಯಗಳು ಕೂಡ ಒಂಥರ ಸಕ್ರಿಯಗೊಳ್ತು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ನಮ್ಮ ಆಂತರಿಕ ಇಂದ್ರಿಯಗಳು ಸಕ್ರಿಯಗೊಂಡಿವೆ ಮತ್ತು ನಮ್ಮ ಸ್ವಂತ ಬೃಹತ್ ವಾಸ್ತವತೆಯನ್ನು ಅನ್ವೇಷಿಸುವುದು. ನಮ್ಮ ವಾಸ್ತವಿಕತೆಯು 2 ಅಂಶಗಳನ್ನು ಹೊಂದಿವೆ: ತಿಳಿದಿರುವ ಚಿಕ್ಕ ವಾಸ್ತವತೆ ಮತ್ತು ತಿಳಿದಿಲ್ಲದ ಬೃಹತ್ ವಾಸ್ತವತೆ. ತಿಳಿದಿರುವ ಚಿಕ್ಕ ವಾಸ್ತವತೆ ಸೂಜಿ ಮನೆಯಷ್ಟಾದರೆ ತಿಳಿದಿಲ್ಲದ ಬೃಹತ್ ವಾಸ್ತವತೆ ದೊಡ್ಡ ಬೆಟ್ಟದಷ್ಟಿರುತ್ತದೆ. ಇದೇ ನಾವಾಗಿದ್ದೇವೆ. ಅಂದ್ರೆ ನಾವು ಏನು ತಿಳಿದಲೇನೆ ಏನೋ ದೊಡ್ಡದಾಗಿ ತಿಳ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಆಡ್ತೀವಿ. ಆದ್ರೆ ನಾವೇನು ತಿಳಿದಿಲ್ಲ ಇನ್ನು. ನಾವು ಗಾಢವಾದ ಅಜ್ಞಾನದ ಭ್ರಮೆಯಲ್ಲಿ ವಾಸಿಸುತ್ತಿದ್ದೇವೆ. ಅಸಾಮಾನ್ಯ ಕೆಲಸಗಳನ್ನು ಮಾಡಲು ನಾವು ಅಸಮರ್ಥರು ಮತ್ತು ಯೋಗ್ಯತೆ ಇಲ್ಲದವರು ಎಂದು ನಾವು ಯೋಚನೆ ಮಾಡ್ಕೋಬೇಕಾಗುತ್ತೆ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ಇಲ್ಲಿ ಹೇಳಿದರೆ 2 ಸೂಜಿ ಮನೆಯಷ್ಟಾದರೂ ನಾವು ತಿಳಿದುಕೊಂಡಿಲ್ಲ ಇನ್ನು. ಅಂದ್ರೆ ಈ ಧ್ಯಾನ ಅಂತಂದ್ರೆ ಸ್ವಾಧ್ಯಾಯ ಮಾಡೋದ್ರಿಂದನೇ ಆಗ್ಲಿ, ಇದೊಂದು ಏನು ಮಾಸ್ಟರ್ ಆಗಿರಿನ ಈ ಬುಕ್ ಪತ್ರಿಜಿ ಅವ್ರದ್ದು ಇದೆಯೋ, ಇವರು ಪ್ರತಿಯೊಂದನ್ನು ಹೇಳ್ತಾ ಹೋದಾಗ ಅದು ನನ್ ಗಮನಕ್ಕೆ ಬಂದಿದ್ದೇನಪ್ಪಾ ಅಂತಂದ್ರೆ, ನಾವು ಸೂಜಿ ಮನೆಯಷ್ಟು ಇನ್ನೂ ತಿಳ್ಕೊಂಡಿಲ್ಲ. ತಿಳಿಯೋದು ಇನ್ನೂ ಬೇಕಾದಷ್ಟಿದೆ. ಅಂದ್ರೆ ಬೆಟ್ಟದಷ್ಟು ತಿಳಿದುಕೊಳ್ಳಬೇಕಾಗಿರುವಂತ ಒಂದು ತೀಕ್ಷ್ಣವಾದ ಬುದ್ಧಿ, ಶ್ರಮ ಪ್ರತಿಯೊಂದು ಇಲ್ಲಿ ಅಡಕವಾಗಿದೆ. ಇದನ್ನ ನಾವು ಪ್ರತಿದಿನ ಕೂಡ ಗಮನ ಇಟ್ಟು ಧ್ಯಾನ ಮಾಡೋದ್ರಿಂದ, ಸ್ವಾಧ್ಯಾಯ ಮಾಡೋದ್ರಿಂದ, ಬೇರೆ ಯಾರಿಗೂ ಕೂಡ ನಾವು ಮಾಡ್ದೇನೆ ಇರೋದ್ರಿಂದ, ನಾವು ಹೆಚ್ಚು ಮಾತಾಡದೆ ಇರೋದ್ರಿಂದ, ಎಷ್ಟು ಬೇಕಷ್ಟು ಮಾತಾಡಬೇಕು, ಎಷ್ಟು ಬೇಕಷ್ಟು ಕೇಳಿಸ್ಕೋಬೇಕು, ಎಷ್ಟು ಬೇಕಷ್ಟು ನಾವು ಸ್ವಾಧ್ಯಾಯ ಮಾಡ್ತಾ ಇರಬೇಕು. ಅದರಿಂದ ಕೂಡ ನಾವು ಉತ್ತಮವಾದ ಮಾಸ್ಟರ್ ಆಗ್ಬೇಕು ಅನ್ನೋದು ತಿಳಿದು ಬಂದಿದೆ ಮಾಸ್ಟರ್ಸ್. ನಾವು ಧ್ಯಾನಿಗಳಾದಾಗ ಈ ಸತ್ಯವನ್ನು ಅರಿತುಕೊಳ್ಳುತ್ತೇವೆ. ನಾವು ನಮ್ಮ ಮನಸ್ಸಿನ ಮಾಸ್ಟರ್ಗಳು ಆಗಬೇಕು. ನಮ್ಮ ಮನಸ್ಸನ್ನು ಯಾವಾಗ ಬೇಕೋ ಆವಾಗ ಶಾಂತಗೊಳಿಸುವುದು ಮಾಸ್ಟರಿಕತೆಯ ಸಾಮರ್ಥ್ಯ. ಬೇಕಾದಾಗೆಲ್ಲ ನಾವು ನಮ್ಮ ಮನಸ್ಸನ್ನು ಶಾಂತಗೊಳಿಸಬೇಕು. ನಮ್ಮ ಮನಸ್ಸು ಸ್ಥಿರಗೊಂಡಾಗ ಒಳಗಿನ ಇಂದ್ರಿಯಗಳು ಸಕ್ರಿಯಗೊಂಡು ನಮ್ಮ ತಿಳಿದಿಲ್ಲದ ಬೃಹತ್ ವಾಸ್ತವತೆ ಮತ್ತು ವಿಶ್ವಾಸಾತ್ಮ ಕಾರಣ ವಾಸ್ತವತೆಯು ಬೆಳಕನ್ನು ಚೆಲ್ಲುತ್ತದೆ. ಆ ಕ್ಷಣದಲ್ಲಿ ನಾವು ಭವ್ಯವಾದ ವಿಶ್ವದ ರಚನೆ ಮತ್ತು ನಮ್ಮ ದಿವ್ಯತ್ವವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಆಗ ನಮ್ಮಲ್ಲಿರುವ ಸಣ್ಣ ವ್ಯಕ್ತಿತ್ವ ಸಾಯುತ್ತದೆ. ಕೆಲವು ಜ್ಞಾನೋದಯ ಮತ್ತು ಇತರರ ಧ್ಯಾನ ಅನುಭವಗಳನ್ನು ಕೇಳಿಸಿಕೊಳ್ಳುವುದರಿಂದ ನಮ್ಮಲ್ಲಿರುವ ನಿಜಾತ್ಮ ತತ್ವಗಳು, ವಿಶ್ವಾಸಾತ್ಮ ತತ್ವವನ್ನು, ವಿಶ್ವ ಪ್ರಾಣಾತ್ಮ ತತ್ವವನ್ನು ಅರಿಯುತ್ತೇವೆ. ಹೀಗೆ ನಾವು ಕ್ರಮೇಣ ಮಾಸ್ಟರ್ ಆಗುತ್ತೇವೆ. ನಮ್ಮಲ್ಲಿನ ವಿಶ್ವಾಸಾತ್ಮ ತತ್ವವನ್ನು ಒಮ್ಮೆ ತಿಳಿದರೆ ಪ್ರತಿಯೊಬ್ಬನಲ್ಲೂ ನಾವಿದ್ದೇವೆ, ನಮ್ಮೊಳಗೆ ಪ್ರತಿಯೊಬ್ಬರೂ ಇದ್ದಾರೆ, ಯಾರೊಳಗೂ ಯಾವ ವ್ಯತ್ಯಾಸವಿಲ್ಲ, ಎಲ್ಲೆಡೆಯೂ ನಾವಿದ್ದೇವೆ, ನಮ್ಮೊಳಗೆ ಎಲ್ಲವೂ ಇವೆ ಎಂಬುದನ್ನು ಅರ್ಥ ಮಾಡಿ. ಇದನ್ನು ಸಾಧಿಸಬೇಕೆಂದರೆ ನಾವು 1 ಗಂಟೆ ಕಾಲ ಧ್ಯಾನಾಭ್ಯಾಸ, 1 ಗಂಟೆ ಕಾಲ ಸರಿಯಾದ ಜ್ಞಾನ ನೀಡುವ ಪುಸ್ತಕಗಳನ್ನು ಓದುವುದು, 1 ಗಂಟೆ ಕಾಲ ಸಹ ಧ್ಯಾನಿಗಳು, ಸಹ ಅನ್ವೇಷಿಗಳು ಮತ್ತು ಮಾಸ್ಟರ್ಗಳ ಜೊತೆ ಇರಬೇಕು. ಇದು ನಿರಂತರ ಪ್ರತಿಕ್ರಿಯೆಯಾಗಿರಬೇಕು. ಈ ಮಾಸ್ಟರ್ ಆಗುವ ಪ್ರತಿಕ್ರಿಯೆ ಪ್ರಾರಂಭವಾಗುತ್ತದೆ, ಆದರೆ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ನಾವು ಈ ವೇದಿಕೆಗೆ ಬಂದ್ಬಿಟ್ಟಿದೀವಿ, ಯಾವತ್ತು ನಾವು ಕೊನೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ಒಂದು ವೇದಿಕೆ. ಇಲ್ಲಿ ಈ ಬುಕ್ಕಲ್ಲಿ ಹೇಳ್ತಿರೋದು ಪತ್ರಿಜಿಯವರು ಹಂಗೆ. ಒಂದು ಕ್ಷಣ ನೀವು ಧ್ಯಾನಕ್ಕೆ ಬಂದ್ರಿ ಅಂತಂದ್ರೆ ಇದರಿಂದ ನೀವು ಹೊರಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಮ ಮನ್ಸು ಹೇಳ್ತಾ ಇರುತ್ತೆ. ಇಲ್ಲೇ ಏನಾದ್ರು ನಾವು ಸಾಧನೆ ಮಾಡ್ಬೇಕು, ಈ ಧ್ಯಾನದಲ್ಲೇ ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋದು ನಮ್ಮ ಮನಸ್ಸು ಆಂತರಿಕವಾಗಿ ಧ್ಯಾನದಲ್ಲಿ ಕೂತಾಗ ಹೇಳ್ತಿರುತ್ತೆ ಮಾಸ್ಟರ್ಸ್. ನಾವು ಹೇಗೆ ಮಾಸ್ಟರ್ ಆಗುವುದು? ನಾವು ಎಂದಿಗೂ ಯಾರಿಗೂ ಭಕ್ತನಾಗಬಾರದು, ನಾವು ಯಾರಿಗೂ ಶಿಷ್ಯರಾಗಬಾರದು. ನಮ್ಮ ಗುರಿ ನಮಗೆ ಮಾತ್ರ ಮಾಸ್ಟರ್ ಆಗಬೇಕು.
ಅದೇ ನಮ್ಮ ಧ್ಯೇಯವಾಗಿರಬೇಕು. ಈ ಪ್ರಪಂಚದಲ್ಲಿ ಎಲ್ಲರೂ ಭಕ್ತರೇ, ಎಲ್ಲರೂ ಶಿಷ್ಯರೇ. ಈ ಭಕ್ತರು ಮತ್ತು ಶಿಷ್ಯರು ಮಾಯವಾಗಿ ಎಲ್ಲರೂ ಮಾಸ್ಟರ್ಗಳಾಗಿ ಬದಲಾಗುವ ಅಭ್ಯಾಸ ಮಾಡಬೇಕು. ನಾವು ಹೇಗೆ ಮಾಸ್ಟರ್ ಆಗುವುದು? ಧ್ಯಾನ ಮಾಡುತ್ತಿದ್ದರೂ, ಸರಿಯಾದ ಪುಸ್ತಕಗಳನ್ನು ಓದುತ್ತಿದ್ದರೂ, ಸಜ್ಜನ ಸಾಂಗತ್ಯ ಮಾಡುತ್ತಿದ್ದರೂ ಸಹ ಇನ್ನು ಹಲವಾರು ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಬೇಕು. ಯಾರು ಮಾಸ್ಟರ್ ಆಗುವ ಗುಣವನ್ನು ಇಟ್ಟುಕೊಂಡಿರುತ್ತಾರೆಯೋ ಅವರು ಅನವಶ್ಯಕವಾಗಿ ಮಾತನಾಡುವುದಿಲ್ಲ. ಇತರರು ಆಡುವ ಮಾತುಗಳನ್ನು ಅನವಶ್ಯಕವಾಗಿ ಕೇಳಿಸಿಕೊಳ್ಳುವುದೂ ಇಲ್ಲ. ದಿನಪತ್ರಿಕೆಗಳಲ್ಲಿ ಬರುವ ಅನಗತ್ಯ ವಿಷಯಗಳನ್ನು ಓದುವುದನ್ನು ನಿಲ್ಲಿಸಬೇಕು. ಸಮಯವನ್ನು ವ್ಯರ್ಥ ಮಾಡಬಾರದು. ಅನಗತ್ಯವಾಗಿ ದೂರದರ್ಶನವನ್ನು ನೋಡುವುದನ್ನು ನಿಲ್ಲಿಸಬೇಕು. ಅತ್ಯಂತ ಅಗತ್ಯವೆನಿಸಿದಾಗ ಮಾತ್ರ ಮಾತನಾಡಬೇಕು. ಅತ್ಯಂತ ಅಗತ್ಯವೆನಿಸಿದಾಗ ಮಾತ್ರ ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳಬೇಕು. ಅಂತೆಯೇ ಅನಗತ್ಯವಾಗಿ ಯೋಚಿಸುವುದನ್ನು ಕೂಡ ನಿಲ್ಲಿಸಬೇಕು. ಇದೆಲ್ಲವೂ ತುಂಬಾ ಪ್ರಮುಖವಾದವುಗಳು. ಈ ಅಭ್ಯಾಸಗಳ ಬಗ್ಗೆ ಜಾಗೃತರಾಗಿ ನಿಷ್ಪಕ್ಷಪಾತದಿಂದ ಕಾರ್ಯರೂಪಕ್ಕೆ ತಂದು ನಮ್ಮ ಜೀವನವನ್ನು ಅಳವಡಿಸಿಕೊಂಡಿರಬೇಕು. ನಾವು ಮಾಸ್ಟರ್ ಆಗಲು ಕಷ್ಟಕರವಾಗುತ್ತದೆ. ನಾವು ಈ ವಿಚಾರಗಳ ಬಗ್ಗೆ ಜಾಗೃತರಾಗಿದ್ದರೆ ಮಾಸ್ಟರ್ ಆಗುವುದು ಬಹಳ ಸುಲಭವಾಗುತ್ತದೆ. ಸತತವಾಗಿ ಅಭ್ಯಾಸ ಮಾಡುವ ಸಾಧಕನಿಗೆ ಮಾಸ್ಟರಿಕತೆ ಸುಲಭವಾಗುತ್ತದೆ. ಅಪರೂಪವಾಗಿ ಅಭ್ಯಾಸ ಮಾಡುವವರಿಗೆ ಕಠಿಣವಾಗುತ್ತದೆ. ಆದ್ದರಿಂದ ನಿಯಮಿತವಾಗಿ ಅಭ್ಯಾಸ ಮಾಡುತ್ತಾ ಸಾಧಿಸಬೇಕಾದ ಗುರಿಯ ಕಡೆಗೆ ಜಾಗೃತರಾಗಿದ್ದರೆ ಎಲ್ಲವೂ ಸಾಧ್ಯವಾಗುತ್ತದೆ. ಶ್ವಾಸ ಆನಾಪಾನಸತಿ. ಧ್ಯಾನ ಮಾಡುವುದು ಬಲು ಸುಲಭ. ಆನಾಪಾನ ಧ್ಯಾನ ಎಂದರೆ ಆರಾಮವಾಗಿ ಕುಳಿತುಕೊಂಡು ನಿಮ್ಮ ಕೈ ಬೆರಳುಗಳಲ್ಲಿ ಸೇರಿಸಿ ಕಣ್ಣುಗಳನ್ನು ಮುಚ್ಚಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸಬೇಕು. ಯಾವುದೇ ಮಂತ್ರ ಜಪವಿಲ್ಲ. ಯಾವುದೇ ದೇವರ ಪ್ರತಿರೂಪವನ್ನು ಅಥವಾ ಗುರುವನ್ನು ಮನಸ್ಸಿನಲ್ಲಿ ಊಹಿಸುವಂತಿಲ್ಲ. ಹೀಗೆ ಮಾಡಿದಾಗ ನಮ್ಮ ಆಲೋಚನೆಗಳು ನಿಯಂತ್ರಣಕ್ಕೆ ಬರಲು ಪ್ರಾರಂಭವಾಗುತ್ತದೆ. ಅಂತಿಮವಾಗಿ ನಾವು ವಿಚಾರರಹಿತ ವಲಯವನ್ನು ತಲುಪುತ್ತೇವೆ, ಅಂದರೆ ಆಲೋಚನೆ ಇಲ್ಲದ ಸ್ಥಿತಿ. ನಂತರ ನಮ್ಮ ಧ್ಯಾನ ಅನುಭವಗಳು ಆರಂಭವಾಗುತ್ತವೆ. ಧ್ಯಾನದಲ್ಲಿ ನಮಗೆ ಬೆಳಕು ಕಾಣಿಸುವುದು, ಬಣ್ಣ ಕಾಣಿಸುವುದು, ಹಸಿರು ಕಾಣಿಸುವುದು, ಅದ್ಭುತ ದೃಶ್ಯಗಳು ಮತ್ತೆ ಮಾಸ್ಟರ್ ಕಾಣಿಸುತ್ತಾರೆ. ನಿಧಾನವಾಗಿ ಮಾಸ್ಟರ್ ಜೊತೆ ಮಾತನಾಡಲು ಪ್ರಾರಂಭಿಸುತ್ತೇವೆ. ನಾವು ಧ್ಯಾನದಲ್ಲಿ ಆಸ್ಟ್ರಲ್ ಮಾಸ್ಟರ್ ಜೊತೆ ಸಂಭಾಷಿಸಿದಾಗ ನಾವು ಸಹ ಮಾಸ್ಟರ್ ಆಗುತ್ತೇವೆ. ಸಂಭಾಷಣೆಯಲ್ಲಿದ್ದಾಗ ನಾವು ಕೂಡ ಮಾಸ್ಟರ್ ಆಗುತ್ತೇವೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಬಹಳಷ್ಟು ಜನರಿಗೆ ಮಾಸ್ಟರ್ ಆಗುವುದಕ್ಕೆ ಸಹಾಯ ಮಾಡುತ್ತಿದೆ. ಧ್ಯಾನಕ್ಕೆ ಬರುವ ಎಲ್ಲ ಹೊಸಬರಿಗೆ ಸೀನಿಯರ್ಸ್ ಪಿರಮಿಡ್ ಮಾಸ್ಟರ್ ಬೆಂಬಲ ನೀಡುತ್ತಾರೆ. ಈ ವೇದಿಕೆಯಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಹೊಸಬ್ರು ಬಂದರಿಗೆ ಏನೇನೆಲ್ಲ ತಿಳಿಸ್ಬೇಕು, ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಈ ವೇದಿಕೆ ಎಲ್ಲರಿಗೂ ಕೂಡ ಒಂದೇ ಸಮನಾದ ಹಂಚಿಕೆ ನೀಡುತ್ತದೆ. ಈ ಎಲ್ಲಾ ಧ್ಯಾನಿಗಳಿಗೆ ಸೀನಿಯರ್ಸ್ ಪಿರಮಿಡ್ ಮಾಸ್ಟರ್ ಅನುಭವಗಳನ್ನು ಕೇಳುವ ಅವಕಾಶವೂ ಸಿಗುತ್ತದೆ. ನಾವು ನಮ್ಮ ದೇಹಕ್ಕೆ ಎಷ್ಟು ಅಗತ್ಯವೋ ಅಷ್ಟೇ ಊಟ ಮತ್ತು ನಿದ್ರೆಯನ್ನು ಕೊಡಬೇಕು. ನಾವು ಮಧ್ಯಮ ಮಾರ್ಗವನ್ನು ಅನುಸರಿಸಬೇಕು. ನಾವು ನಮ್ಮ ಮೂಲಭೂತ ಅಗತ್ಯಗಳನ್ನು ಬಿಟ್ಟು ಅನಗತ್ಯ ಆಸೆಗಳಿಂದ ದೂರವಿರಬೇಕು. ತಕ್ಷಣಕ್ಕೆ ನಂಬುವುದು, ನಂಬದಿರುವುದು ಮಾಡದೆ ಮುಕ್ತ ಮನಸ್ಸಿನಿಂದ ಎಲ್ಲರ ಅಭಿಪ್ರಾಯಗಳನ್ನು ಕೇಳಿಸಿಕೊಳ್ಳಬೇಕು. ಅವರು ತಮ್ಮ ಪ್ರಯೋಗಗಳನ್ನು ನಡೆಸುತ್ತಾ ಬೃಹತ್ ಮೊತ್ತದಲ್ಲಿ ವೈಯಕ್ತಿಕ ಮತ್ತು ಅವೈಯಕ್ತಿಕ ವಿಷಯಗಳನ್ನು ಗ್ರಹಿಸಬೇಕು. ಆಗ ಶೀಘ್ರವಾಗಿ ಘನಮೂಲ ವಿವೇಕವನ್ನು ಪಡೆಯಲು ಮಾಸ್ಟರ್ ಆಗುತ್ತಾರೆ. ಸಹ ಸನ್ನಿವೇಶಕರು ಮತ್ತು ಮಾಸ್ಟರ್ ಜೊತೆ ಪರಸ್ಪರ ಸಂವಾದ ನಡೆಸುವುದು ಬಹಳ ಮುಖ್ಯವಾದದ್ದು. ಆದಿಶಂಕರಾಚಾರ್ಯರು ಭಜಗೋವಿಂದಂನಲ್ಲಿ ಏನು ಹೇಳಿದ್ದಾರೆಂದರೆ, ತ್ರಿಜಗತಿ ಸಜ್ಜನ ಸಂಗತಿ ರೇಖಾ
ಭವತಿ ಭವಾರ್ಧನ ತನನೆ ನೌಕಾ. ಇದರ ಅರ್ಥವೇನೆಂದರೆ ಎಲ್ಲ 3 ಲೋಕಗಳಲ್ಲಿಯೂ ಭೌತಿಕ, ಸೂಕ್ಷ್ಮ ಮತ್ತು ಕಾರಣ ಲೋಕಗಳಲ್ಲಿ ಸಜ್ಜನರ ಸಾಂಗತ್ಯದಿಂದ ಮಾತ್ರವೇ ದುಃಖದಿಂದ ಆನಂದದ ಕಡೆಗೆ ಹೋಗಲು ಸಾಧ್ಯ. ಹಿಂದೂ ಧರ್ಮದ ಶ್ರೇಷ್ಠ ಪ್ರಾರ್ಥನೆ ನಮಗೆಲ್ಲರಿಗೂ ತಿಳಿದಿದೆ. ಅಸತೋಮ ಸದ್ಗಮಯ, ಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಇದರ ಅರ್ಥವೇನೆಂದರೆ ಮಾಸ್ಟರ್ಸ್, ನಮ್ಮನ್ನು ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ, ಮರಣದಿಂದ ಅಮರತ್ವದ ಕಡೆಗೆ ಕರೆದೊಯ್ಯುವುದು ಎಂದರ್ಥ. ಇದು ಏನೆಂದರೆ, ಓಯ್ ತಿಳಿದವನೇ, ಓಯ್ ಸಹಾಯಕನೇ, ದಯವಿಟ್ಟು ನಮಗೆ ಸಹಾಯ ಮಾಡು. ಮಾಸ್ಟರ್ಸ್ ನಮ್ಮನ್ನು ಆಕಾಂಕ್ಷೆಗಳಿಂದ ಈ ರೀತಿ ಉತ್ತರಿಸುತ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳುತ್ತಾರೆ, ಕೃಷ್ಣ ಪರಮಾತ್ಮ ಮಾಸ್ಟರ್ ಹೇಳುತ್ತಾರೆ, ನಿನ್ನನ್ನು ನೀನೇ ಉದ್ಧರಿಸಿಕೊಳ್ಳಬೇಕು, ಕೆಳಗೆ ಬೀಳದಂತೆ ಎಚ್ಚರ ವಹಿಸಿಕೊಳ್ಳಬೇಕು. ನಿನಗೆ ನಿನ್ನದೇ ಭರವಸೆಯಿಂದ, ನಿನ್ನದೇ ಪ್ರಯತ್ನಗಳಿಂದ ಮಾಸ್ಟರ್ ಆಗಬೇಕು. ಬಹುತೇಕ ಎಲ್ಲ ಮಾಸ್ಟರ್ ಹೇಳುತ್ತಲೇ ಇರುತ್ತಾರೆ, ನಿನಗೆ ನೀನೇ ಸ್ನೇಹಿತನಾಗಬಹುದು, ನಿನಗೆ ನೀನೇ ಶತ್ರುವು ಆಗಬಹುದು. ಎಲ್ಲ ನಮ್ಮಲ್ಲಿಯೇ ಇದೆ. ನಮಗೆ ನಾವು ಹೇಗೆ ಸಹಾಯ ಮಾಡಿಕೊಳ್ಳಬೇಕು? ಇದೊಂದು ಪ್ರಶ್ನೆ ಕಾಡುತ್ತೆ. ಧ್ಯಾನಾಭ್ಯಾಸದಿಂದ ಮಾಡುವುದರಿಂದ, ಸರಿಯಾದ ಪುಸ್ತಕಗಳನ್ನು ಓದುವುದರಿಂದ ಮತ್ತು ತಪ್ಪದೆ ಸಜ್ಜನ ಸಾಂಗತ್ಯದಲ್ಲಿ ಪಾಲ್ಗೊಳ್ಳುವುದರಿಂದ, ಇದೆಲ್ಲವೂ ನಮ್ಮ ವ್ಯಕ್ತಿತ್ವದ ಜವಾಬ್ದಾರಿಯಾಗಿದೆ. ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಮತ್ತು ಮರಣದಿಂದ ಅಮರತ್ವದ ಕಡೆಗೆ ಪ್ರಯಾಣಿಸಬೇಕು. ಇದು ನಮ್ಮ ಕರ್ತವ್ಯವಾಗಿದೆ. ಯಾರೂ ನಮಗೆ ಸಹಾಯ ಮಾಡಲಾಗುವುದಿಲ್ಲ. ಇದನ್ನು ಸಾಧಿಸಲು ನಮಗೆ ಕಣ್ಣುಗಳನ್ನು ಮುಚ್ಚಿ ಕುಳಿತು ಶ್ವಾಸವನ್ನು ಗಮನಿಸಬೇಕು. ಆಗ ನಮಗೆ ತಿಳಿದು ಬರುತ್ತದೆ ನಮ್ಮ ಮನಸ್ಸನ್ನು ನಾವೇ ನಿಯಂತ್ರಿಸಬಹುದೆಂದು. ಒಮ್ಮೆ ಇದು ಅರಿವಿಗೆ ಬಂದರೆ ಆತ ಕ್ರಮೇಣ ಸಾಧಕನಾಗುತ್ತಾನೆ. ಸಾಧಕರಿಗೆ ತಮ್ಮೊಳಗೆ ತಾವು ನೋಡಿಕೊಳ್ಳಲು ತೊಡಗುವುದಕ್ಕೆ ಗೈಡ್ ಮಾಸ್ಟರ್ ಉತ್ತಮ ವಾತಾವರಣವನ್ನು ಸೃಷ್ಟಿಸಿಕೊಡುತ್ತಾರೆ. ಅನ್ವೇಷಕರು ಮತ್ತು ವಾಸ್ತವಗಳಿಗೆ ನಾವೇ ಕಾರಣ ಎಂದು ತಿಳಿದುಕೊಂಡು ಈ ಗೈಡ್ ಮಾಸ್ಟರ್ ಯೇಸು ಕ್ರಿಸ್ತ ಹೇಳುತ್ತಾರೆ, ದೇವರ ರಾಜ್ಯದಲ್ಲಿ ಅನ್ವೇಷಿಸು, ನಂತರ ಎಲ್ಲವೂ ನಿನ್ನಲ್ಲಿಯೇ ಬಂದು ಸೇರಿಕೊಳ್ಳುತ್ತದೆ. ಎಲ್ಲವೂ ನಮ್ಮೊಳಗೆ ಇದೆ. ನಮ್ಮೊಳಗೆ ಪ್ರತಿಯೊಂದು ಇರುವುದರಿಂದ ಕಣ್ಣು ಮುಚ್ಚಿ ಕುಳಿತು ಶ್ವಾಸವನ್ನು ಗಮನಿಸುವುದರಿಂದ ಜನನ ಮರಣಗಳು, ಜೀವನದ ಶಾಶ್ವತ ಅಶಾಶ್ವತಗಳೊಂದಿಗೆ ಸಂಪರ್ಕ ಸಾಧಿಸುತ್ತೇವೆ. ಯೇಸು ಕ್ರಿಸ್ತ ಹೇಳಿದ್ದಾರೆ, ನಾನು ದೇವರ ಮಗನಾದೆ, ನೀವು ಸಹ ನನ್ನಂತೆ ಆಗಬಹುದು. ನಮ್ಮ ಮಾಸ್ಟರಿಕತೆಗೆ ನಾವೊಬ್ಬರೇ ಜವಾಬ್ದಾರರು ಎಂದು ಒಮ್ಮೆ ತಿಳಿದುಕೊಂಡರೆ ಭಕ್ತರು ಸಾಧಕರಾಗಿ ಮಾರ್ಪಡುತ್ತಾರೆ. ಗುರುವಿಗೆ ಸೇವೆ ಸಲ್ಲಿಸಬಹುದು ಒಬ್ಬ ಶಿಷ್ಯ. ತಾನು ಗುರುವಾಗುವುದಕ್ಕೆ ಯಾವ ಸಾಧನೆಯೂ ಮಾಡಬೇಕಾದರೆ ಗುರುವಾಗಬಲ್ಲ ಎಂದು ಯೋಚಿಸುತ್ತಾನೆ. ಗುರುವಿನ ಭಕ್ತಿ ಗೀತೆಗಳಲ್ಲಿ ಆಡುವುದರಿಂದ ಗುರುವಿನ ಸೇವೆ ಮಾಡಬಹುದು. ಗುರು ಅಥವಾ ಮಾಸ್ಟರ್ ಆಗಲು ಸಾಧ್ಯವಿಲ್ಲ. ಅಂದ್ರೆ ನಾವು ಪೂಜೆ ಮಾಡೋದ್ರಿಂದ ಮಾಸ್ಟರ್ ಆಗ್ಲಕ್ ಸಾಧ್ಯನೇ ಇಲ್ಲ. ಧ್ಯಾನ ಮಾಡಿದ್ರೆ ಮಾತ್ರ, ಸ್ವಾಧ್ಯಾಯ ಕೇಳಿದ್ರೆ ಮಾತ್ರ, ಈ ವೇದಿಕೆಗೆ ಬಂದ್ರೆ ಮಾತ್ರ ನಾವು ಒಬ್ರು ಮಾಸ್ಟರ್, ಉತ್ತಮವಾದ ಮಾಸ್ಟರ್ ಅಂತ ನಾವೇ ತಿಳ್ಕೋಬಹುದು ಅಂತ ಇಲ್ಲಿ ಗೊತ್ತಾಗುತ್ತೆ. ಅವು ಯಾವುವು ಎಂದರೆ, ಧ್ಯಾನದಿಂದ 3ನೇ ಕಣ್ಣು ಅಥವಾ ದಿವ್ಯ ಚಕ್ಷು ಸಕ್ರಿಯಗೊಳ್ಳುತ್ತದೆ. ಸರಿಯಾದ ಪುಸ್ತಕವನ್ನು ಓದುವುದರಿಂದ ಮತ್ತು ಸಜ್ಜನ ಸಾಂಗತ್ಯದಲ್ಲಿ ಪಾಲ್ಗೊಳ್ಳುವುದರಿಂದ ಜ್ಞಾನಚಕ್ಷುವನ್ನು ಸಕ್ರಿಯಗೊಳಿಸಿಕೊಳ್ಳಬೇಕು. ನಮ್ಮ ಉತ್ಕೃಷ್ಟ ದಿವ್ಯ ಚಕ್ಷುವಿನಿಂದ, ನಮ್ಮ ಉತ್ಕೃಷ್ಟ ಜ್ಞಾನ ಚಕ್ಷುವಿನಿಂದ ನಾವು ಮಾಸ್ಟರ್ ಆಗುತ್ತೇವೆ. ಇಷ್ಟಕ್ಕೆ ನಿಲ್ಲಿಸ್ತೀನಿ ಮಾಸ್ಟರ್ಸ್. ಇಲ್ಲಿ ನಮ್ಮ ಪರಮಹಂಸ ಗುರುಗಳು ಏನ್ ಹೇಳಿದ್ದಾರೆ ಅಂದ್ರೆ, ನಾವು ತಿಳಿಯದೆ ನಿಯಮವನ್ನು ಮುರಿದಿದ್ದರೂ, ತಿಳಿಯದೆ ಒಬ್ಬರಿಗೆ ನೋವುಂಟು ಮಾಡಿದ್ದರೂ ಅಪರಾಧ ಮಾಡಿದಂತೆಯೇ. ಅಹಂಕಾರವು ನಮ್ಮನ್ನು ತಪ್ಪುದಾರಿಗೆಳೆಯುತ್ತದೆ. ಸಂತರು ಅವಿವೇಕದಿಂದ ವರ್ತಿಸುವುದಿಲ್ಲ, ಏಕೆಂದರೆ ಅವರು ಅಹಂ ಅನ್ನು ತ್ಯಜಿಸಿರುತ್ತಾರೆ ಹಾಗೂ ತಮ್ಮ ನಿಜ ಸ್ವರೂಪವನ್ನು ಭಗವಂತನಲ್ಲಿ ಕಂಡುಕೊಂಡಿರುತ್ತಾರೆ. ಮಾಸ್ಟರ್ಸ್, ಈ ಅವಕಾಶಕ್ಕಾಗಿ
ಅದ್ಭುತವಾದ ನಮಗೆ ಈ ವರನೆ ಕೊಟ್ಬಿಟ್ಟಿದ್ದಾರೆ ಮಾಸ್ಟರ್. ಈ ವೇದಿಕೆಗೆ ಸೌಮ್ಯ ಪತ್ರಿಜಿ ಗುರುಗಳಿಗೆ, ಆ, ರಂಗನಾಥ್ ಗುರುಗಳಿಗೆ ಮತ್ತು ಅವರ ಕುಟುಂಬಕ್ಕೆ, ಪ್ರಕೃತಿ ಮಾತೆಗೆ, ಈ ಭೂಮಿ ತಾಯಿಗೆ, ನಮ್ಮನ್ನು ಕಾಪಾಡುತ್ತಿರುವಂತ ಪಂಚಭೂತಗಳಿಗೆ, ನಮ್ಮ ಶರೀರದಲ್ಲಿರುವ ಪಂಚೇಂದ್ರಿಯಗಳಿಗೆ, ನಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ನಮ್ಮ ದೇಹಕ್ಕೆ ಮತ್ತು ನಿಮ್ಮ ದೇಹಕ್ಕೆ, ಪ್ರತಿಯೊಂದಕ್ಕೂ ಕೂಡ ನನ್ನ ಆತ್ಮಪೂರ್ವಕ ಕೋಟಿ 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 ಪ್ರಣಾಮಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಅಶ್ವಿನಿ ಮೇಡಮ್.